ಇವಾಗ ಮಾರ್ನಿಂಗ್ ಅಂದರೆ ಬರ್ಡೇ ದಿನ ಇವಾಗ ನಾವು ರೆಡಿಯಾಗಿ ಟೆಂಪಲ್ಗೆ ಹೋಗತ್ತೀವಿ. ಇವಾಗ ನಾವು ರೆಡಿಯಾಗಿ ಟೆಂಪಲ್ಗೆ ಹೋಗತ್ತೀವಿ. ಇಲ್ಲೇ ನಮ್ಮ ಅಣ್ಣ ಅದಾನ ಆ್ಯಂಡ್ ಇನ್ನೊಬ್ಬ ಅಣ್ಣ ಇಲ್ಲಿ ಬರತ್ತಾನ. ವಾಯ್ಸ್ ಕೇಳಿಸ್ತಿಲ್ಲ ಗೊತ್ತಿಲ್ಲ, ಜೋರಾಗಂತ ಮಾತಾಡತ್ತೀನಿ. ಸ್ವಲ್ಪ ಕೇಳಿಸಿಲ್ಲ ಅಂದ್ರೆ ಇಯರ್ಬಡ್ ಸಮಥಿಂಗ್ ಹಾಕೊಂಡು ಕೇಳಿಸ್ಕೊರಿ. ಅದಷ್ಟು ಜಲ್ದಿ ಮೈಕ್ ತಗೊಳ್ತೀನಿ. ಇವಾಗ ನಾವು ಹೋಗತ್ತಿರೋದೇನಂದ್ರೆ ಬೆಳಗಾವಿ ಒಳಗೆ ಸಿದ್ದೇಶ್ವರ ಟೆಂಪಲ್ ಆ್ಯಂಡ್ ಬರೀ ಹೋಗೋಣ. ಸಿದ್ದೇಶ್ವರ ಟೆಂಪಲ್ ಆ್ಯಂಡ್ ಬೆಳಗಾವಿ ಒಂದು ಐತಿಹಾಸಿಕ ಪ್ಲೇಸ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇಲ್ಲಿಂದ ಮೇಲ್ಗಡೆ ಹೋಗೋಕ್ಕೆ ಒಂದು 300-400 ಸ್ಟೆಪ್ಸ್ ಅದಾವ. ಆ್ಯಂಡ್ ಇದ್ರೊಳಗೆ 300 ಸ್ಟೆಪ್ಸ್ ಅದಾವ. ಆಮೇಲೆ ಇಲ್ಲೊಂದು ಫಿಲ್ಮ್ ಶೂಟ್ ಮಾಡಿದ್ದಾರೆ. ಯಾವ ಫಿಲ್ಮ್ ಅಂತ ಅದ? ಅಂಬಾರಿ ಫಿಲ್ಮ್ ಒಳಗೆ ಒಂದು ಸಣ್ಣ ಸೀನ್ ಐತಿ. ಆ್ಯಂಡ್ ಇಲ್ಲಿ ಮಳೆಗಾಲದಾಗ ಫುಲ್ ನೀರು ಹರಿತಿರ್ತೈತಿ, ಜಾರ್ತೈತಿ. ಸೊ ಕೇರ್ಫುಲ್ಲಾಗಿ ಹೋಗ್ಬೇಕಾ. ಆ್ಯಂಡ್ ಮಡಿಯಿಂದ ಹೋಗ್ಬೇಕಾ, ಯಾವುದೋ ಮೈಲಿಗೆ ಅನ್ನೋದು ಇರಬಾರ್ದಿದೆ. ಫುಲ್ ಖಡಕ್ ಆಗೈತಿ. ಸೊ ಅದ್ರ ಸಲುವಾಗಿ ನನ್ನ ಬರ್ಡೇಗೆ ಇಲ್ಲಿ ಬಂದೈತಿ. ನಾನು ಅಕ್ಷಯನ ಆ್ಯಂಡ್ ನಮ್ಮಣ್ಣ ಇನ್ನೊಬ್ಬ ಬರತ್ತಾನ. ಸೊ ಅವನ ಸಲುವಾಗಿ ವೆಯ್ಟ್ ಮಾಡತ್ತೇವೆ. ಆ್ಯಂಡ್ ಮ್ಯಾಲೆ ಹೋಗಿ ದೇವ್ರ ಹೆಂಗೈತೆ ಅಂತ ತೋರಿಸ್ತೇನೆ. ಬರ್ರಿ. ಹೆಂಗೆ ಸೋನೆ ಸುಸ್ತಾಗತ್ತಾ? ಇಲ್ಲ, ಅಕ್ಷಯನಾಗ ಸುಸ್ತಾಗುತ್ತೆ. ಅದ್ರ ಸಂಬಂಧ ನಾ ಸ್ಲೋ ಮಾಡತ್ತೆ. ಆ್ಯಂಡ್ ಇನ್ನೊಂದು ಸ್ವಲ್ಪ ಮುಂದೆ ಆ್ಯಂಡ್ ಈ ಕಾಸ್ಟ್ಯೂಮ್ ಆ್ಯಕ್ಚುಲಿ ನನ್ನ ಫ್ರೆಂಡ್ ನನಗೆ ಗಿಫ್ಟ್ ಮಾಡಿದ್ದ. ಸೊ ಅದ್ರ ಸಲುವಾಗಿ ಸ್ಟಿಚ್ ಮಾಡಿ ಹಾಕ್ಕೊಂಡೇನಿ. ಆ್ಯಂಡ್ ಮೇನ್ ಥಿಂಗ್ ಇನ್ನೊಂದು ಏನಂದ್ರೆ ಈ ಸರ ಆ್ಯಂಡ್ ಇಯರಿಂಗ್ ನೋಡ್ರಿ. ಆ್ಯಂಡ್ ಇದು ಹೆವಿ ಐತಿ. ಈ ಥರ ನಿಮ್ಗೆ ಜ್ಯುವೆಲರಿ ಬೇಕಿತ್ತಂದ್ರೆ ನನಗೆ ಮೆಸೇಜ್ ಹಾಕ್ರಿ ಅಥವಾ ಪಿಂಗ್ ಮಾಡಿರಿ. ಇದ್ರಾಗ ಭಾಳ ವೆರೈಟಿ ಅದಾವ. ಸೊ ನಿಮಗೆ ಎಲ್ಲಿ ಸಿಗ್ತೈತೆ ಅಂಥೇಳಿ ನಾನು ಹೇಳ್ತೀನಿ. ಮಹಿ ನೋವೆಲ್ಟಿ ಅಂಥೇಳಿ ಕೆಳಗಡೆ ಮೆನ್ಷನ್ ಮಾಡ್ತೀನಿ. ಆರೆನ್ಸ್ ನಿಮಗೆ ಇನ್ಸ್ಟಾ ಪೇಜ್ ಬೇಕಂದ್ರೆ ಇನ್ಸ್ಟಾ ಪೇಜು ನಾನು ಈಗ ಪಿಂಗ್ ಮಾಡಿರ್ತೀನಿ. ಸೊ ನೀವು ಅಲ್ಲಿ ಹೋಗಿ ಹೊಸ ಅಪ್ಡೇಟ್ಸು ತೊಗೊಳ್ಬೋದು. ಬಿಕಾಸ್ ಮಹಿ ನೋವೆಲ್ಟಿ ಒಳಗೆ ಇದ್ರ ಥರ ಭಾಳ ವೆರೈಟಿ ಬಂದಿದ್ದಾವೆ. ರೆಂಟಾಗಿ ಸಿಗ್ತೈತಿ ಅಥವಾ ಓನಾಗಿ ಸಿಗ್ತೈತಿ. ಸೊ ಬರ್ರಿ, ನಿಮ್ಗೆ ಇಷ್ಟ ಆಗಿದ್ದು ತಗೊಳ್ರಿ ಆ್ಯಂಡ್ ನಿಮ್ಮ ಡೇನ ಖುಷಿಯಾಗಿ ಮಾಡ್ತೀವಿ. ಬರ್ರಿ ಇವಾಗ. ಆ್ಯಂಡ್ ಈ ವಿಡಿಯೋದಾಗ ಹೇಳ್ತೀನಿ, ರಾಕೇಶ್ ಥ್ಯಾಂಕ್ ಯು ಫಾರ್ ದಿಸ್ ಔಟ್ಫಿಟ್. ಭಾಳ ಚಲೋ ಕಾಣತೈತಿ. ಎಲ್ಲರೂ ಭಾಳ ಜನ ಹೇಳಿದರು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಲುಕಿಂಗ್ ಗುಡ್. ನಾನು ಆವಾಗಲೇ ಹೇಳಿದ್ನಿ, ಒಂದು ಸೆಕೆಂಡ್ ಗಾಳಿ ಭಾರಿ ಗಾಳಿ ಸಿಗ್ತಿದ್ದಿಲ್ಲ. ಆ್ಯಂಡ್ ಅವಾಗ ಹೇಳಿದ್ನಿ ಎಷ್ಟು ಗ್ರೀನರಿ ಆಗೈತೆ ನೋಡ್ರಿ. ಆ್ಯಂಡ್ ನಾನು ಅವಾಗ ಹೇಳಿದ್ನಿ ಏನಾರ ಮೈಲ್ಗೆ ಅದು ಇತ್ತಂದ್ರೆ ಇಲ್ಲಿ ಬರಕ್ಕೆ ಹೋಗ್ಬೇಡ್ರಿ. ಎಲ್ಲ ಗರ್ಲ್ಸಿಗಾಗಲಿ ಎಲ್ರಿಗೂ ಹೇಳ್ತೀನಿ. ಇಲ್ಲಾಂದ್ರೆ ನೋಡ್ಬೋದು ಈ ಥರ ಜೇನುಹುಳ ಎಲ್ಲ ಹೊರಗಡೆ ಬರ್ತಾವೆ, ಯಾರಿಗಾದ್ರೂ ಕಚ್ಬೋದಾ. ಸೊ ಮಡಿಯಿಂದನೇ ಯಾವುದೋ ದೇವ್ರಿಗಾದ್ರೂ ಹೋಗ್ರಿ ಅಂತ ಹೇಳ್ತೀನಿ.
ಸಿಕ್ಕಾಪಟ್ಟೆ ರೌಂಡ್ ಹಾಕ್ತೇನೆ ಎಲ್ಲ ಗೊತ್ತಿಲ್ಲ, ಬಟ್ ಗುಡಿಗೆ ಬಂದಾಗಂತೂ ಹಾಕ್ತೀನಿ. ಆ್ಯಂಡ್ ಇಲ್ಲಿ ಮೇನ್ ಪಾದ ಐತಿ, ಪಾದ ನಮಸ್ಕಾರ ಮಾಡಿ. ಎಲ್ಲಿಲ್ಲದ ಆನಂದ ಅಂತಲೇ ನೆರಳಂತೆ ನಿನ್ ಹಿಂದೆ ಬಂದೆ ಆ ಊರೆಯ ನೋಟದ ಸಲುವಾಗಿ ಬೇಕಂತಲೇ ಮುಂದೆ ನಿಂತೆ ಇನ್ನೊಬ್ರು ಬರೋರು ಇದ್ರ, ಬಟ್ ಮಿಸ್ ಆಯ್ತು, ಸ್ವಲ್ಪ ಲೇಟ್ ಆಯ್ತು. ಅದಕ್ಕೆ ನಾವು ಮುಂದೋಗಿರ್ತೇವಿ, ಆಮೇಲೆ ನೀ ಬಾ ಅಂತ ಹೇಳಿದ್ವಿ. ಇವಾಗ ಅಲ್ಲಿ ಕಾಣತ್ತ ನೋಡ, ಲೈಕ್ ಗಂಟಿ ಬರ್ಸಿದ್ ನೋಡ, ಅವ ಗಂಟಿ ಬರ್ದವ ಅವ ನೋಡ ಹೇಗೆ ನೆಕ್ಸ್ಟ್ ಮಾಡವ. ದೇವ್ರ ಮುಂದೆ ನೋಡ್ದ ಹೆಂಗೆ ಬರತ್ತಾನ, ಕಾನಾಗ ಅಲ್ಸಿಗತ್ತೆ ಬರ್ತಾನ, ಫುಲ್ ಆ್ಯಕ್ಟಿವ್ ಪರ್ಸನ್. ಆ್ಯಂಡ್ ಇವನ್ ಬಗ್ಗೆ ಒಂದು ವರ್ಡ್ ಒಳಗೆ ಹೇಳ್ಬೇಕಂದ್ರೆ ಆ ವರ್ಡ ಬರಂಗಿಲ್ಲ ಬಾಯ್ ಆ್ಯಕ್ಚುಲಿ. ಅಣ್ಣ ಯಾರು ಅಂತ ಗೊತ್ತಾಗ್ಲಿಲ್ಲ, ಕೇಳ್ಬಿಟ್ಟೇನೋ. ಸೊ ವಿಡಿಯೋದಾಗ ಹೇ 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 ಅಂತ ಅಲ್ಲ, ಅದ ಬಾರ ವಿಡಿಯೋದಾಗ ಅಂದ್ರೆ ಇವ ಗೇಮ್ ಅಂತ ಸಾಯ್ತಾನ ನೋಡ. ಇವ ಲೈಟ್ ಕವರ್ ಅಂದ್ರೆ ಏನೋ ಅಪರೂಪದ ಸ್ಕೂಲ್ನಾಗ ಹೆಂಗ ನೀರು ಬಾಟಲ್ ಎಲ್ಲ ಹಿಡ್ಕೊಂಡು ಹೋಗ್ತಾರಲ್ಲ, ಹಂಗೆ ಹೋಗ್ತಾನೆ ನೀವು. ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ. ಹಾ ಸೋನಿ, ಇವತ್ತಿನ ದಿನ ಹೆಂಗೆ ಅನಿಸಿತು? ಏನಿಲ್ಲ, ಇವತ್ತಿನ ಡೇ ಭಾಳ ಚಲೋ ಅನ್ಸಿತ್ತು ನನಗೆ. ಬರ್ಡೇ ದಿನನ ಬೆಳಗ್ಗೆ ಮಾರ್ನಿಂಗ್ ಟೆಂಪಲ್ಗೆ ಬಂದಿದ್ದೇವೆ. ಬೇಡ್ಕೊಂಡಿದ್ದಿಷ್ಟ, ಲಾಸ್ಟ್ ಇಯರ್ ಯಾರ್ದೋ ಸಲುವಾಗಿ ನನ್ನ ಖುಷಿನ ಸ್ಯಾಕ್ರಿಫೈಸ್ ಮಾಡಿದ್ನಿ, ಬಟ್ ಈ ಇಯರ್ ಯಾರ್ದೋ ಸಲುವಾಗಿ ನಾ ಯಾಕೆ ನನ್ನ ಹ್ಯಾಪಿನೆಸ್ಸನ್ನು ಕಳ್ಕೊಬೇಕು ಅನ್ನೋದನ್ನು ಒಂದು ಅರ್ಥ ಆಯಿತು. ಆ್ಯಂಡ್ ದೇವ್ರಿಗೆ ಬೇಡ್ಕೊಂಡಿದ್ದಿಷ್ಟ, ನಮ್ಮ ಫ್ಯಾಮಿಲಿ ಶಾರ್ಟ್ ಆ್ಯಂಡ್ ಸ್ವೀಟ್ ಫ್ಯಾಮಿಲಿ. ಸೊ ಈ ಇಯರ ಯಾವುದನ್ನು ಇನ್ನೂ ಲೈಕ್ ಸಾಧಿಸ್ಬೇಕಾ, ಇಂಡಿಪೆಂಡೆಂಟ್ ಆಗಿದ್ದೇವೆ ಬಟ್ ಇನ್ನೂ ಇಂಡಿಪೆಂಡೆಂಟ್ ಆಗಬೇಕು ಅನ್ನೋದೊಂದು ಆಸೆ. ಆ್ಯಂಡ್ ಜಲ್ದಿ EMI ಆಗಲಿ, ಕಮಿಟ್ಮೆಂಟ್ ಆಗಲಿ ಎಲ್ಲ ಜಲ್ದಿ ಖಾಲಿ ಆಗಲಿ, ಅಂದ್ರೆ ತೀರಿಸಿ ಫುಲ್ ಹ್ಯಾಪಿಯಾಗಿ 3 ಜನ ಇರಬೇಕು ಅನ್ನೋದೇ ಬೇಡ್ಕೊಂಡಿದ್ದೇನೆ, ಇನ್ನೇನಿಲ್ಲ. ಆ್ಯಂಡ್ ನಮ್ಮ ಮಮ್ಮಿ ಯಾವಾಗೂ ಖುಷಿಯಾಗಿರ್ಬೇಕು ನಮ್ಮ ಜೊತೆ ಅಂಥೇಳಿ. ಆ್ಯಂಡ್ ದೇವರ ಅಲ್ಲಿ ಪೂಜೆ ಮಾಡಿ ಅದು ಹೂ ಕೊಟ್ಟರೆ ನನಗೆ. ಸೊ ಅದನ್ನ ಹೋಗಿ ದೇವ್ರಿಗೆ ಹಾಕ್ತೀನಿ. ಹಾಂ, ಇದಕ್ಕೆ ಹಾಕಿ ನಂಬರ್ ಪ್ಲೇಟೇ ಹಾಕಿಬಿಡ. ನಂಬರ್ ಪ್ಲೇಟೇ ಹಾಕ, ಅದು ಅಷ್ಟು ಬರೋದಿಲ್ಲ. ಹಾಂ, ಏನು ಅನ್ಸುತ್ತೆ? ಕರ್ಕೊಂಡ್ನಲ್ಲ, ಬರೋದಿಲ್ಲ. ಫೋಟೋ ತೆಗಿಯೋನು ತೆಗಿತಾನೆ, ಬಟ್ ವಿಡಿಯೋದಾಗ ಬರೋದಿಲ್ಲ. ಅಲ್ಲಲ್ಲಲ್ಲಲ್ಲ, ಟ್ಯಾಂಕ್ ಚಿನ್ನ. ಈ ಪ್ರೀತಿ, ಪ್ರೋತ್ಸಾಹ, ಬೆಂಬಲ ಹಿಂಗೆ ಇರಲಿ ಚಿನ್ನ. ನಾ ಸಾಯೋವರೆಗೂ ಬರೆಯಲ್ಲ ಚಿನ್ನ. ಥ್ಯಾಂಕ್ ಯು ಚಿನ್ನ. ಥ್ಯಾಂಕ್ ಯು ಅಪ್ಪಿ. ಬಲೆ. ಸೊ
ಟೆಂಪಲ್ ಮುಗಿಸಿ ಅಲ್ಲಿಂದ ಡ್ರೆಸ್ ಚೇಂಜ್ ಮಾಡಿ ನಾವು ಫೋಟೋಶೂಟ್ಗೆ ಅಂತ ಹೋದ್ವಿ. ಈ ಫೋಟೋಶೂಟ್ ನೋಡಿದ್ರೆ ಆ ಕಡೆ ಗಾಡಿ ಬಂತಂತಂದ್ರೆ ಓಡ್ಬಿಡೋದ, ಆ್ಯಂಡ್ ಗಾಡಿ ಇಲ್ಲ ಅಂತಂದ್ರೆ ಫೋಟೋ ಕ್ಲಿಕ್ ಮಾಡೋದು, ಈ ಥರ ಮಾಡತ್ತಿದ್ವಿ.